ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಅಮ್ಮನ ಸರ್ಜರಿ ಡೇ, ಕಣ್ಣಿನ ಪೊರೆ ಸರ್ಜರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಸ್ನಾನ ಮಾಡಿ ಬಂದೆ. ಇವತ್ತು ಸ್ಯಾಟರ್ಡೇ, ಅದಕ್ಕೆ ತಲೆ ಸ್ನಾನ ಮಾಡಬೇಕಿತ್ತು. ತಲೆ ಸ್ನಾನ ಮಾಡಿ ಬಂದೆ. ಆದರೆ ಈಗ ಹೀಗೆ ಹೋಗಬೇಕಾಗತ್ತೆ. ಹೊರಗಡೆ ಕೂಡ ಒಂಥರ ಚಳಿ ಚಳಿ ಇದೆ. ಹೇರ್ನ ಬ್ಲೋ ಡ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಇನ್ನೂ ರೆಡಿ ಆಗಬೇಕು. ಅಲ್ಲಿ ತನಕ ನನಗೆ ಟೈಮ್ ಇದೆ. ಅಲ್ಲಿ ತನಕ ಸ್ವಲ್ಪ ಒಣಗಿಸ್ಕೊಳ್ಬೋದು. ಇಲ್ಲಾಂದರೆ ಗಾಳಿಯಲ್ಲಿ ಹೋಗೋದಲ್ವಾ, ತಲೆನೋವು ಬಂದುಬಿಡುತ್ತೆ ಅಂಥೇಳಿ. ಸೊ ಇವತ್ತು ನಾನು ಹೊಸ ಬ್ಲೋ ಡ್ರೈಯರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಅಗಾರೋ ಬ್ರ್ಯಾಂಡ್ದು. ಸೊ ಇದರ ಫೀಚರ್ಸ್ ನನಗೇನು ಅನ್ನಿಸ್ತು ಯೂಸ್ ಮಾಡಿ ಅಂತೆಲ್ಲ ನನಗೆ ತಿಳಿಸ್ತೀನಿ. 2000 ವ್ಯಾಟ್ಸ್ 2 ಇಯರ್ಸ್ ವಾರಂಟಿ ಇರೋ ಅಂಥ ಸ್ಯಾಲೋನ್ ಸ್ಟೈಲಿಂಗ್ ಹೇರ್ ಡ್ರೈಯರ್. ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಅಪಿಯರೆನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಇದು ಪವರ್ ಕಾರ್ಡ್ 2.5 ಮೀಟರ್ಸ್ ಉದ್ದ ಇದೆ. ಆ್ಯಂಡ್ ಇದರ ಥಿಕ್ನೆಸ್ ನೋಡ್ಬೋದು ನೀವು ಎಷ್ಟಿದೆ ಅಂತ ಹೇಳಿಬಿಟ್ಟು. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಇದೊಂದು ತುಂಬಾ ಪವರ್ಫುಲ್ ಹೇರ್ ಡ್ರೈಯರ್ ಅಂತ ಹೇಳ್ಬೋದು. ಇದು ಪ್ರೊಫೆಷ್ನಲ್ ಹೇರ್ ಡ್ರೈಯರು. ನೀವು ಎಷ್ಟೊತ್ತು ಮಾಡಿದ್ರೂ ಹೀಟ್ ಆಗೋದಿಲ್ಲ. ಆ್ಯಂಡ್ ನಾವು ಸ್ಟೈಲಿಂಗ್ ಮಾಡಬೇಕು ಅಂದರೆ 60% ಹೇರ್ ಒಣಗಿದ ಮೇಲೆ ಇದರಲ್ಲಿ ನಮಗೆ 3 ಹೇರ್ ಸ್ಟೈಲಿಂಗ್ ಅಟ್ಯಾಚ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡ್ಬೋದು. ಮೊದಲನೇದು ಈ ಕೂಂಬ್ ಥರ ಇದೆ ನೋಡಿ. ಸೊ ನಾವು ಇದನ್ನು ಬಿಡಿಸ್ತಾ ಹೇರ್ ಕೂಡ, ನಮ್ಮ ಹೇರ್ ಲೆಂತ್ ಕೂಡ ಒಣಗಿಸ್ಕೊಳ್ಬೋದು. ಇದರಿಂದ ನಮ್ಮ ಹೇರ್ ಸ್ಟ್ರೈಟನ್ ಆದಾಗೂ ಆಗುತ್ತೆ, ಟ್ಯಾಂಗಲ್ ಕೂಡ ಬಿಡಿಸ್ಕೊಳ್ಬೋದು. ಇದಕ್ಕೆ ಕಾನ್ಸಂಟ್ರೇಟೆಡ್ ವೇಯಲ್ಲಿ ನಮಗೆ ಸ್ಟೈಲಿಂಗ್ಗೆ ಬೇಕು ಅಂದಾಗ ಇದನ್ನು ಯೂಸ್ ಮಾಡಬೇಕು. ನೀವು ಹೇರ್ ಸೆಟ್ ಮಾಡಿಸ್ಬೇಕಾದ್ರೆ, ಹೇರ್ ರೋಲ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ತೀವಿ. ಸೊ ಕಾನ್ಸಂಟ್ರೇಟೆಡ್ ಆಗಿ ಒಂದೇ ಕಡೆ ಹೀಟ್ ಬರುತ್ತೆ. ಹಾಗಾಗಿ ಈ ಹೇರ್ ಡ್ರೈಯರ್ಗೆ ಸ್ಯಾಲೋನ್ ಸ್ಟೈಲಿಂಗ್ ಅಂತಾನೆ ಹೆಸರು ಕೊಟ್ಟಿದ್ದಾರೆ. ಇದು ಡಿಫ್ಯೂಸರ್ ಅಂತ ಹೇಳಿಬಿಟ್ಟು ಇದನ್ನು ಯೂಸ್ ಮಾಡಿದಾಗ ಸ್ನೇಹಿತರೆ ಹೀಟ್ ಕಡಿಮೆ ಬರುತ್ತೆ. ಅಂದರೆ ಗಾಳಿನೂ ಕಡಿಮೆ ಬರುತ್ತೆ. ನಾವು ಗಾಳಿ ಕಂಟ್ರೋಲ್ ಮಾಡೋದಕ್ಕೇನೆ ಬಟನ್ ಇದೆ. ಬಟ್ ಸ್ಟಿಲ್ ಈಗ ನಾವು ಡೈರೆಕ್ಟ್ ಹೇರ್ ಡ್ರೈ ಮಾಡೋದಕ್ಕೆ ಹೋದರೆ ಕೂದಲೆಲ್ಲ ಎಗ್ರುತ್ತೆ. ಇದು ನೋಡಿ ಸ್ವಲ್ಪನೂ ಎಗರ್ತಾ ಇಲ್ಲ. ಬಟ್ ಆ ಬ್ಲೋ ಏರ್ ಇರ್ಬೋದು, ಹೀಟ್ ಇರ್ಬೋದು, ನಮ್ಮ ರೂಟ್ಸ್ಗೆ ತಗಲ್ತಾ ಇದೆ. ಅದರ ಜೊತೆಗೆ ಈ ಕರ್ಲಿ ಹೇರ್ ಇರುತ್ತಲ್ವ, ಕರ್ಲಿ ಹೇರ್, ವೇವಿ ಹೇರ್, ಅವ್ರಿಗೆ ಕೂಂಬ್ ಮಾಡಬೇಕಾದ್ರೆ ಅದು ಸ್ವಲ್ಪ ಸ್ಟ್ರೇಟ್ ಆಗಿಬಿಡುತ್ತೆ. ಸೊ ಆ ಥರ ಆಗಬಾರ್ದು, ಕರ್ಲಿನೇ ಇರಬೇಕು ಅನ್ನೋರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೊ ಕರ್ಲಾಗೇ ಇರುತ್ತೆ. ಆ್ಯಂಡ್ ನನಗೆ ಇನ್ನೂ ಒಂದು ಏನು ಯೂಸ್ ಆಯಿತು ಅಂದರೆ, ಈಗ ನಮಗೆ ಹೇರ್ ರೂಟ್ಗೆ ಬಿಸಿ ತಗಲ್ಸೋಕೆ ಇಷ್ಟ ಇರೋದಿಲ್ಲ, ನಮಗೆ ಹೇರ್ ಲೆಂತ್ ಒಣಗಿದ್ರೆ ಸಾಕು ಅನ್ನೋರಿಗೆ ಈ ಥರ ಇದನ್ನು ಹೇರ್ನ ಫುಲ್ ಆ ಡಿಫ್ಯೂಸರ್ ಮೇಲೆ ಇಟ್ಬಿಟ್ಟು ಆ ಗಾಳಿಗೆ ನಮ್ಮ ಹೇರ್ ಲೆಂತ್ ಮಾತ್ರನೇ ಒಣಗಿಸ್ಕೊಳ್ಬೋದು. ಇದು ಟೆಂಪ್ರೇಚರ್ ಕಂಟ್ರೋಲ್ ನಾಬ್. ಕೋಲ್ಡ್ ಇರುತ್ತೆ, ಮೀಡಿಯಮ್ ಆಗುತ್ತೆ, ಹೈ ಆಗುತ್ತೆ. ಅದ್ರ ಮೇಲ್ಗಡೆ ಇರೋದು ಆಫ್, ಮೀಡಿಯಮ್ ಆ್ಯಂಡ್ ಹೈ. ಅದ್ರ ಮೇಲ್ಗಡೆ ಒಂದು ಸಿಲ್ವರ್ ಕಲರ್ದು ಸ್ನೋ ಫ್ಲೇಕ್ ಇರೋ ಡಿಸೈನ್ ಇದೆ. ಇದನ್ನು ಪ್ರೆಸ್ ಮಾಡೋದ್ರಿಂದ ಈಗ ನಾವು ಹಾಟ್ ಏರ್ ತಗೊಳ್ತಾ ಇರ್ತೀವಿ, ಅದು ನಮಗೆ ತುಂಬಾ ಹಾಟ್ ಆಯಿತು ಅಂತ ಆಫ್ ಮಾಡೋ ಬದಲು ಅದನ್ನು ಪ್ರೆಸ್ ಮಾಡಿದಾಗ ನಮಗೆ ಕೋಲ್ಡ್ ಏರ್ ಬರುತ್ತೆ. ಸೊ ಟೆಂಪ್ರೇಚರ್ ಮ್ಯಾನೇಜ್ ಆಗುತ್ತೆ. ಇಷ್ಟೊತ್ತು ಮಾಡಿದ್ದೀನಿ, ಬಟ್ ಸ್ವಲ್ಪನೂ ಹೀಟ್ ಆಗಿಲ್ಲ. ಯಾಕಂದರೆ ಇದು 2000 ವ್ಯಾಟ್ಸ್ದು ಅಫೋರ್ಡಬಲ್ ರೇಂಜಲ್ಲಿದೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ ಸ್ನೇಹಿತರೆ. ಫುಲ್ಲು ಒಣಗೆ ಹೋಯಿತು ಸ್ನೇಹಿತರೆ. ಈಗ ಡ್ರೆಸ್ ಚೇಂಜ್ ಮಾಡಿ ಹೊರಡೋಣ ಬನ್ನಿ. ಈಗ ನಾನು ಕಿಚನ್ಗೆ ಬಂದಿದ್ದೀನಿ. ಸ್ವಲ್ಪ ಹಾಲು, ಬಿಸ್ಕೆಟ್, ಬ್ರೆಡ್ ಏನಾದರೂ ತಿಂದು ಹೋಗೋಣ ಅಂದ್ಬಿಟ್ಟು. ಇಷ್ಟು ಬೇಗ ತಿಂಡಿ ಮಾಡೋದಕ್ಕೆ ಮನಸ್ಸೇ ಬರಲ್ಲ ಅಲ್ಲ. ಅದಕ್ಕೆ ತಿಂಡಿಗೇನೋ ರೆಡಿ ಮಾಡಿದ್ದಾರೆ ಅಮ್ಮ ನೆನ್ನೆನೇ. ಇವತ್ತು ಸಾನುಗೆ ಸ್ಕೂಲ್ ಇದೆ. ನಾನು ಹೇಳಿದ್ದೆ ನೋಡಿ, ಹಬ್ಬ ಆಗಿದ್ದು ನೆಕ್ಸ್ಟ್ ವೀಕ್ ಕೂಡ ಸ್ಕೂಲ್ ಇರುತ್ತೆ ಸಾನುಗೆ ಅಂತ. ಯಾಕೆ ಅಂದರೆ ಬೆಂಗಳೂರಲ್ಲಿ ತುಂಬ ಮಳೆ ಇತ್ತು. ಆಗ ವಾರದಲ್ಲಿ 2 ದಿನ ರಜಾ ಕೊಟ್ಬಿಟ್ಟಿದ್ರು. ಸೊ ಅದನ್ನು ಕಾಂಪ್ ಆಫ್ ಮಾಡ್ತಾಯಿದ್ದಾರೆ. ಒಂದು ಲಾಸ್ಟ್ ವೀಕಲ್ಲಿ ಅದ್ರ ಲಾಸ್ಟ್ ವೀಕ್ ತೊಗೊಂಡ್ರು. ಲಾಸ್ಟ್ ವೀಕ್ ಹಾಲಿಡೇ ಇತ್ತು ಹಬ್ಬಕ್ಕೆ ಅಂಥೇಳಿ. ಈ ವಾರ ಸ್ಕೂಲ್ ಇದೆ. ಅದಕ್ಕೆ ರಾಜೇಶ್ಗೆ ತಿಂಡಿ ಮಾಡಿ ಕಳಿಸೋದಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ಅಮ್ಮ ನೆನ್ನೆನೇ ಗೊಜ್ಜು ಮಾಡಿ ಇಟ್ಟಿದ್ದಾರೆ. ಸೊ ಅವ್ರು ಅನ್ನ ಮಾಡಿ ಕಳಿಸ್ಬೇಕು ಸಾನುಗೆ. ಅದು ಬಿಟ್ಟರೆ ನಾವು ತುಂಬಾ ಬೇಗ ಬರ್ತೀವಿ. ಮಧ್ಯಾಹ್ನದೇನು ಟೆನ್ಷನ್ ಇಲ್ಲ, ಬಂದಮೇಲೂ ಮಾಡ್ಕೊಳ್ಬೋದು. ಸಾನು ಬರೋದು ರೆಗ್ಯುಲರ್ ಟೈಮಿಂಗ್ಸು, ಮಧ್ಯಾಹ್ನ 3:30-4 ಗಂಟೆ ಅಷ್ಟೊತ್ತಿಗೆ ಬರೋದು. ಅದಕ್ಕೆ ಸ್ನ್ಯಾಕ್ಸನ್ನು ನೆನ್ನೆನೇ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಹಬ್ಬದ ತಿಂಡಿಗಳು ಸಾನುಗೆ ಮಜಾನೋ ಮಜಾ. ದಿನ ಒಂದೊಂದು ತಿಂಡಿ, ಸ್ವೀಟು ಎಲ್ಲ ಸಿಗ್ತಾಯಿದೆ. ಇಲ್ಲ ಅಂದಿದ್ರೆ ವೆಜಿಟೇಬಲ್ ಸಿಗ್ತಾಯಿತ್ತು ಅವ್ರಿಗೆ. ಓಕೆ ಸ್ನೇಹಿತರೆ, ಬನ್ನಿ ಈಗ ಬೇಗ ರೆಡಿ ಏನೋ ಆಯಿತು. ಈಗ ಅಮ್ಮನೂ ರೆಡಿಯಾಗಿ ಹೋಗಿದ್ದಾರೆ. ಬಂದ ತಕ್ಷಣವೇ ಸ್ವಲ್ಪ ಹಾಲು ಕುಡಿದ್ಬಿಟ್ಟು ಹೊರಡಬೇಕು. 6ಗೆಲ್ಲನೂ ಹೊರಡೋಣ. ನಾರಾಯಣ ನೇತ್ರಾಲಯ ಈಗ ಟ್ರಾಫಿಕ್ ಇರೋದಿಲ್ಲ ಅಲ್ವಾ, ವಿತಿನ್ ಹಾಫ್ ಆನ್ ಅವರ್ ರೀಚ್ ಆಗ್ಬೋದು.
ರಾಜೇಶ್ ಬರ್ತೀನಿ ಅಂದರು, ಕಾರಲ್ಲಿ ಬಿಟ್ಕೊಡ್ತೀನಿ ಅಂತ. ಸಾನುಗೂ ಕಳಿಸ್ಬೇಕಲ್ವಾ, ಅದಕ್ಕೆ ಅಲ್ಲಿ ಏನಾದರೂ ಲೇಟ್ ಆಗಿಬಿಟ್ರೆ ಯಾಕೆ ರಿಸ್ಕು, ಬೇಡ. ಸೊ ಓಲಾ ಬುಕ್ ಮಾಡಿಬಿಡಿ, ಹೋಗ್ತೀವಿ ನಾವು ಅಂತ ಹೇಳಿದ್ದೀನಿ. ನೋಡೋಣ, ಓಲಾ ಏನಾದರೂ ಸಿಗಲಿಲ್ಲ ಅಂದರೆ ಅವರೇ ಬರಬೇಕು. ಹಾಸ್ಪಿಟಲ್ ರೀಚ್ ಆದ್ವಿ. ನಾವು ಬರೋ ಮುಂಚೆನೇ ಸುಮಾರು ಜನ ಇದ್ದರು. ಸೊ ಸ್ವಲ್ಪ ಲೇಟೇ ಆಗೋಯಿತು. ನಮ್ಮ ಟರ್ನ್ ಬರೋ ತನಕ ಆಲ್ಮೋಸ್ಟ್ ಆಪ್ರೇಷನ್ ಥಿಯೇಟರ್ ಹೋಗೋ ತನಕ 2 ಅವರೇ ಆಯಿತು ಅಂದ್ಕೊಳ್ಳಿ. ಇಲ್ಲಿ ಎಲ್ಲರಿಗೂ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಕೊಡ್ತಾಯಿದ್ರು. ನಾನು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಕೊಡಲ್ಲ ಅಂದ್ಕೊಂಡೆ. ನಮ್ಮ ಅಮ್ಮನಿಗೆ ಟೀ ಶರ್ಟ್ ಥರ ಒಂದು ಪ್ಯಾಂಟ್ ಸೆಟ್ ಕೊಟ್ಬಿಟ್ಟಿದ್ದಾರೆ. ನಾನು ನೈಟಿ ಥರ ಏನಾದರೂ ಕೊಡ್ತಾರೆ, ರ್ಯಾಪ್ ಅರೌಂಡ್ ಕೊಡ್ತಾರೆ ಅಂದ್ಕೊಂಡು, ಇಲ್ಲಿ ನೋಡಿ ಒಬ್ರಿಗೆ ಕೊಟ್ಟಿದ್ದಾರೆ. ಆ ಥರ ಕೊಡ್ತಾರೆ ಅಂದ್ಕೊಂಡೆ. ನಮ್ಮ ಅಮ್ಮಂಗೆ ಕೊಟ್ಬಿಟ್ಟಿದ್ದಾರೆ. ನನಗೆ ನೋಡಿದ ತಕ್ಷಣ ನಗು, ನಮ್ಮ ಅಮ್ಮನಿಗೂ ನಗು. ಅಮ್ಮ, ಆಲ್ ದ ಬೆಸ್ಟ್. ನಾನಿಲ್ಲಿ ಬಂದು ಕೆಫೆಟೇರಿಯಲ್ಲಿ ಕುತ್ಕೊಂಡಿದ್ದೀನಿ. ಆಪ್ರೇಷನ್ ಥಿಯೇಟರ್ಗೆ ಎಲ್ಲರಿಗೂ ಕಳಿಸ್ಬಿಟ್ಟು, ಅಂದರೆ ಒಂದಿಬ್ಬರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅವ್ರನ್ನ ಒಳಗಡೆ ಹೋದ ತಕ್ಷಣ ನಮಗೆ ನೀವು ಮೇಲೆ ಹೋಗಿ ಕಾಯ್ತಾ ಇರಿ, ನಾವು ಕರಿತೀವಿ ಅಂತ ಹೇಳಿದ್ರು. ಅದೇನು ಅವರೇ ಬರ್ತಾರಾ, ಹೇಗೆ ಕರೀತಾರೆ ಗೊತ್ತಿಲ್ಲ, ಬಟ್ ಅವರೇ ಮೇಲ್ಗಡೆ ಹೋಗಿ ಅಂದ್ರಲ್ಲ. ಸೊ ಇಲ್ಲಿಗೆ ಬಂದಿದ್ದೀನಿ. ಕೆಫೆಟೇರಿಯಾ ಚೆನ್ನಾಗಿದೆ, ವ್ಯೂನು ಚೆನ್ನಾಗಿದೆ ನೋಡಿ, ಗಾಳಿ. ಸೊ ಈಗ ನನಗೆ ಅಲ್ಲಿ ಕೆಳಗಡೆ ಕುತ್ಕೊಂಡಿದ್ನಲ್ಲ, ತೂಕಡಿಸ್ತಾ ಇದ್ದೆ. ಅಮ್ಮಂಗೆ ನೋಡಿದ್ರೆ ಅಮ್ಮಂಗೆ ಮಲ್ಕೊಂಡೇ ಬಿಟ್ಟಿದ್ದಾರೆ. ಅದಕ್ಕೆ ಆಮೇಲೆ ಕರೆದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ನಿದ್ದೆ ಮಾಡಲಿಲ್ಲ. ಇಲ್ಲ ಅಂದಿದ್ರೆ ಒಂದು ನಿದ್ದೆ ಮಾಡ್ಬೋದಿತ್ತು. ಅರ್ಧಂಬರ್ಧ ಕಾಣ್ತಿಲ್ಲ, ಫುಲ್ ಕ್ಲಿಯರಾಗಿ ಕಾಣ್ತಿಲ್ಲ. ಹೆಂಗೆ ಆಪ್ರೇಷನ್ ನೋಡಿ ಹೆಂಗೆ ಕಾಣ್ತಿದ್ದಾರೆ, ಆಪ್ರೇಷನ್ ಆಗಿರೋ ಥರ ಕಾಣ್ತಿದ್ಯಾ? ಅಮ್ಮಂಗೆ ನೀನು ಹೆಂಗೆ ಕಾಣ್ತಿದ್ಯಾ ನೋಡು ಮಮ್ಮ ಅದು ತೋರಿಸ್ತಾ ಇದ್ದೀನಿ. ಸ್ನಾನಕ್ಕೆ ಹೋಗಿದ್ದೀರಾ ಅನ್ಕೊಂಡೆ, ಏನು ಮಾಡ್ತಿದ್ರಿ? ಸ್ಯಾಟರ್ಡೆ ಕೆಲಸ. ವಾ, ಬ್ಯಾಂಡೇಜ್ ಹಾಕಿಲ್ಲ. ಫೋಟೋ ತೋರಿಸ್ತೀನಿ ಹೆಂಗ್ ನೋಡಿದ ತಕ್ಷಣ ನನಗೆ ಗೊತ್ತೇ ಆಗ್ಲಿಲ್ಲ ಇದು ಯಾರು. ಬ್ಯಾಂಡೇಜ್ ಹಾಕಿಲ್ಲ. ಅಮ್ಮನಿಗೆ ಹಿಂಗೆ ಅಂದ್ರು, ಅವಾಗ ಗೊತ್ತಾಗಿದ್ದು. ಹೌದಾ? ಬ್ಯಾಂಡೇಜ್ ಏನು ಹಾಕಿಲ್ಲ, ಕನ್ನಡಕನೇ ಕೊಟ್ಬಿಟ್ರು ಡೈರೆಕ್ಟ್. ವೆರಿ ಗುಡ್. ಅದು ಏನಂತೆ ಗೊತ್ತಾ, ಯಾರಿಗೆ ಅನಸ್ತೇಶಿಯಾ ಇಂಜೆಕ್ಷನ್ ಕೊಟ್ಬಿಟ್ಟು ಆಪರೇಟ್ ಮಾಡಿರ್ತಾರೆ, ಅವ್ರಿಗೆ ಗಾಳಿ ಹೋಗ್ಬಾರ್ದು ಅಂದ್ಬಿಟ್ಟು ಈ ತರ ಪ್ಲಾಸ್ಟರ್ ಹಾಕೋದಂತೆ. ಇವ್ರಿಗೆ ಡ್ರಾಪ್ಸ್ ಅಲ್ಲೇ ಅನಸ್ತೇಶಿಯಾ ಕೊಟ್ಬಿಟ್ಟು ಮಾಡಿರೋದಂತೆ. ಆತರ ಏನು ರೆಸ್ಟ್ರಿಕ್ಷನ್ ಇಲ್ವಂತೆ. ವೆರಿ ನೈಸ್. ಕಣ್ಣು ಮುಚ್ಚಬೇಡಿ, ಬೆಳಕು ಬೀಳ್ಬೇಕು, ಚೆನ್ನಾಗಿ ಓಪನ್ ಆಗಿ ಇರಿ, ಎಲ್ಲಾನು ನೋಡಿ, ಬೆಳಕುನು ನೋಡಿ, ಟಿವಿ ಮಾತ್ರ ನೋಡ್ಬೇಡಿ. ನನ್ನ ಪಾಯಿಂಟ್ ಅದೇ ನೆಕ್ಸ್ಟ್ ಇದ್ದಿದ್ದು, ಟಿವಿ ಮೊಬೈಲ್ ಮಾತ್ರ ನೋಡಿ ಚೆನ್ನಾಗಿ ಅಂತನಾ? ನಮ್ಮಮ್ಮ ನಿಧಾನ ಇದ್ರು, ಅಲ್ಲೊಬ್ಬ ಅಮ್ಮನ ಜೊತೆನೆ ಬಂದಾರೆ. ಈ ಕಡೆ ಬನ್ನಿ. ಏಜ್ ಆಗಿದೆ ಅಂದ್ರೆ ಅಮ್ಮನಷ್ಟೇನು ಆಗಿಲ್ಲ. ಅವನು ಹಿಂಗ್ ಬರ್ತಾನೆ. ನಾನು ಅಮ್ಮ ಏನಾಗ್ತಿದ್ಯಮ್ಮ, ಏನಾದ್ರು ನೋಡ್ತಿದ್ಯಲ್ಲ? ಹೆಂಗ ಸೀದಾ ನಾರ್ಮಲ್ ಆಗಿ ನಡ್ಕೊಂಡ್ ಬರ್ತಾನ. ಹಿಂಗ್ ಬರ್ತಾವನಿಗೆ ಡ್ರೆಸ್ ಬೇರೆ ಚೇಂಜ್ ಮಾಡ್ಬಿಟ್ಟಾನೆ, ಗಾಗಲ್ಸ್ ಹಾಕಿದಾನೆ. ಹಿಂಗ್ ಬರ್ತಾನೆ, ಮಾಮೂಲಿ ಬರ್ತಾನೆ. ಅಂದ್ರೆ ನಾರ್ಮಲ್ ಆಗಿ ಎಲ್ಲಾರು ಹೇಗ್ ನಡ್ಕೊಂಡ್ ಬರ್ತಾರೋ, ಈಗ ನಾನು ಅಮ್ಮನ ಜೊತೆ ಹೇಗ್ ನಡ್ಕೊಂಡ್ ಹೋಗ್ತೀನಿ ಆಗ ನಡೀತಾವ್ರೆ. ನಾನ್ ಡೌಟ್ ಅಲ್ಲಿ ನಿಮ್ಗೆ ಏನಾದ್ರು ನೋವ್ತಾ ಇದೆಯಾ ನಮ್ಮ, ಯಾಕಮ್ಮ ನಿಧಾನಕ್ಕೆ ನಡೀತಾ ಇದೆಯಾ ಅಲ್ಲಿ ನೋಡು ಅಂದ್ರೆ. ಇಲ್ಲ, ಕಣ್ಣಲ್ಲಿ ಸ್ವಲ್ಪ ನೀರು ತುಂಬಿಕೊಂಡಿತ್ತು. ಇಲ್ಲ, ಅದು ಸ್ವಲ್ಪ ಮಂಗ್ಪಂಕೆನೆ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತಲ್ಲ, ಅದಕ್ಕೆ ಏನಾದ್ರು ಆ ಕಡೆ ಈ ಕಡೆ ಇದಾಗ್ಬಿಟ್ರೆ ಅಂತ ಎಲ್ಲರಿಗೂ ಬಂತು. ಸರಿ ಸರಿ, ಇದನ್ನ ನಿಮ್ಮ ಅಪ್ಪಂಗೆ ತೋರಿಸ್ಬಿಟ್ರೆ ವಾವ್ ವಂಡರ್ಫುಲ್ ಅಂತಾರೆ. ಫೋಟೋ ತೋರಿಸ್ತೀನಲ್ಲ, ಪ್ಯಾಂಟ್ ಶರ್ಟ್ ಹಾಕೊಂಡು. ಇಲ್ಲ, ಆಲ್ರೆಡಿ ನಾನು ಹೇಳಾಯ್ತು ಮಮ್ಮ, ಇನ್ಮೇಲಿಂದ ನೀವು ಏನು ರಿಸ್ಟ್ರಿಕ್ಷನ್ ಮಾಡ್ಸಂಗಿಲ್ಲ. ಪ್ಯಾಂಟ್ ಆದ್ರೂ ಹಾಕ್ಬೋದು, ಜೀನ್ಸ್ ಆದ್ರೂ ಹಾಕ್ಬೋದು, ನಾವೆಲ್ಲ ಹಾಕಿಸ್ಬಿಟ್ರೆ
ನಾವೆಲ್ಲ ಹಾಕ್ಸ್ ಕಳ್ಸಿದೀವಿ ಈಗ ಅಂತ. ವಾವ್ ವೆರಿ ಗುಡ್ ಅಂತಿದ್ರು. ಏನಿಲ್ಲ ಬರೀ 10 ನಿಮಿಷ ಮೊದಲು ಒಂದೆರಡು ಔಷಧಿ ಹಾಕಿದ್ರು ಅಷ್ಟೇ. ಈಗ ಐ ಸರ್ಜರಿ ಅದಕ್ಕೆ ಅಟ್ರಾಕ್ಟ್ ಅಂತ ಕಣ್ಣತ್ರ ಒಂದು ಪ್ಲಾಸ್ಟಿಕ್ ಪೇಪರ್ ತರದ್ದು ಒಂದು ಸರ್ವೆ ಆಗಿ ಅಲ್ಲಿ ಆಪರೇಷನ್ ಮಾಡಕ್ಕೆ ಇಟ್ಬಿಟ್ಟು ಕತ್ರಿ ತಗೊಂಡು ಸ್ವಲ್ಪ ಪೇಪರನ್ನು ಕಟ್ ಮಾಡ್ಬಿಟ್ಟು ಹಳ್ಳದಲ್ಲಿ ಅದೇ ಗ್ಲಾಸ್ ಹಳ್ಳ ಈಗ ಕಾಣ್ತಾ ಇದೆಯಾ ಈ ಕಡೆದು? ಈಗ ಕಾಣ್ತಾ ಇದೆ. ಮೊದಲು ಕಾಣ್ತಾ ಇರ್ಲಿಲ್ವಲ್ಲ? ಅದೇ ಮಂಕ್ ಇತ್ತಲ್ಲ ಅದು ಈಗ ಪರವಾಗಿಲ್ಲ, ಈಗೆಲ್ಲ ಕಾಣ್ತಾ ಇದೆ. ಈಗೆಲ್ಲ ಕಾಣ್ತಾ ಇದೆ. ಈಗೆಲ್ಲ ಕಾಣ್ತಾ ಇದೆ. ನೀರ್ ತುಂಬಿಕೊಂಡಿದೆಯಲ್ಲ ಈಗ. ಅಲ್ಲ ನೀವು ಕನ್ನಡಕ ಹಾಕ್ಲೇಬೇಕು ಆಮೇಲಾದ್ರೂ. ಇದ್ರಲ್ಲಿ ಪವರ್ ಇಲ್ವಲ್ಲ ಗ್ಲಾಸ್ ಅಲ್ಲಿ, ಅದಕ್ಕೆ ನಾ ಸ್ವಲ್ಪ ವೀಕ್ ಅನ್ಸುತ್ತೆ ಅಷ್ಟೇ. ಅಂದ್ರೆ ಅವ್ರು ಹೇಳಿದ್ದು ಇವತ್ತು ಅನಸ್ತೇಶಿಯಾ ಪವರ್ ಇರುತ್ತೆ, ಲಿಕ್ವಿಡ್ ಎಲ್ಲ ಹಾಕಿರ್ತಾರಲ್ಲ ಅದು ಇಳಿಯೋ ತನಕ ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಕಾಣಲ್ಲ. ನಾಳೆ ತನಕ ನಿಮ್ಗೆ ಕಣ್ಣು ಹೇಗ್ ಕಾಣ್ತಾ ಇದೆ ಅಂತ ನೀವು ಡಾಕ್ಟರ್ ಬಂದಾಗ ಹೇಳ್ಬೇಕು. ಸ್ವಲ್ಪ ಮಂಕ್ ಇದೆ. ಈಗ ಯಾವಾಗ ಹೋಗ್ಬೇಕಂತೆ? ನಾಳೆ ಬೆಳಿಗ್ಗೆ. ನಾಳೆ ಹೋಗ್ಬೇಕಾ? 9 ಗಂಟೆಗೆ ಅಲ್ಲಿ ಇರ್ಬೇಕಂತೆ. ಸ್ವಲ್ಪ ಚುಚ್ಚಿದಾಗ ಆಗ್ತಾ ಇದೆ. ನಿಮ್ಮ ಅಪ್ಪ ಏನು ಹೇಳಂಗಿಲ್ಲ ಇನ್ಮೇಲಿಂದ. ಪ್ಯಾಂಟ್ ಹಾಕ್ಬೇಡ, ಚುಡಿದಾರ್ ಹಾಕ್ಬೇಡ, ಅವೆಲ್ಲ ಏನು ಹೇಳಂಗಿಲ್ಲ. ಯಾರು ಹೇಳಿದ್ರು? ನಮ್ಮ ಅಮ್ಮಗೆ ಹೇಳಿದ್ರೆ ನಮ್ಮ ಹಾಕ್ಬಾರ್ದು ಅಂತ. ಮತ್ತೆ ನೋಡ್ದ್ಯಾ, ನೈಟಿ ಹಾಕೊಳಕ್ಕೆ ಮೊದ್ಲು ಹಾಕಿಸ್ಕೊಡ್ತಿರ್ಲಿಲ್ಲ. ಏನು ಆಪರೇಷನ್ ಆಗಿರೋದ್ರ ಕಾಣ್ತಾನೆ ಇಲ್ಲ, ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಓ ಇದಾದ್ಮೇಲೆ ಸರಿ ನಾನು ಇದು ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಸಾದ್ಮೇಲೆ ಅನ್ಕೊಂಡೆ. ಗಾಗಲ್ಸ್ ಹಾಕಿ ಕೂರಿಸ್ಬಿಟ್ಟಾರ ನಮ್ಮ ಅಮ್ಮ ಕೂತಿರೋ ನೋಡಿ ಹಿಂಗೆ. ಇಲ್ಲ ಸ್ವಲ್ಪ ಚುಚ್ಚಿದಂಗ ಆಗುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ. ನಾನು ಹೆದರ್ಕೊಂಡು ದೇವ್ರ ಹೆಸರೆಲ್ಲ ಹೇಳ್ತಾ ಇದ್ದೆ. ದೇವ್ರ ಹೆಸರು ನೆನ್ನೆಲ್ಲ ಪೂಜೆ ಮಾಡಿಸಿ ಶಿವ ಟೆಂಪಲ್ ಹೋಗಿ ಹಿಡಿಗಾಯ ಎಲ್ಲ ಹಾಕ್ಸಲ್ಲ, ಅದು ಓಕೆ ಮಾಡ್ಸೋದು ಒಳ್ಳೇದೇನೆ. ದೇವ್ರ ಹೆಸರೆಲ್ಲ ಹೇಳ್ಕೊಂಡಿದ್ದೆ, ಸ್ವಲ್ಪ ಚುಚ್ಚಿದಂಗ ಆಯ್ತು ಅಷ್ಟೇ. ಖುಷಿನಾ? ಖುಷಿ. ಬೆಂಗಳೂರಿಗೆ ಕರ್ಕೊಂಡ್ ಬಂದ್ ಮಾಡ್ಸಿರೋದಕ್ಕೂ ಖುಷಿನಾ? ಖುಷಿ, ಫುಲ್ ಖುಷಿ ಆಯ್ತು. ಮಾಡ್ಸಂಗೆ ಆಗ್ಲಿಲ್ಲ. ಅಂದ್ರೆ ಇವ್ರಿಗೆ 1 ಅವರ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಒಂದ್ 10 ನಿಮಿಷ ಗ್ಯಾಪ್ ಅಲ್ಲಿ ಒಂದೊಂದ್ ಕಡೆ ಕರ್ಕೊಂಡು ಹೋಗಿ ಕೂರಿಸಿ ಅನಸ್ತೇಶಿಯಾದ ಡ್ರಾಪ್ಸ್ ಮಾತಾಡಿಸ್ತಾ ಇದ್ರಂತೆ. ಇದಕ್ಕಿದ್ದಂಗೆನೆ ನೀವ್ ಎಲ್ಲಿದ್ದೀರಾ, ಏನು ನಿಮ್ಮ ಯಾರ ಜೊತೆ ಬಂದಿದ್ದೀರಾ, ಯಾವ ಏರಿಯಾದಲ್ಲಿ ಇದ್ದೀರಾ ಅಂತ ಕೇಳ್ತಾ ಇದ್ದಂಗೆನೆ ಅಮ್ಮನ್ಗೆ ಅಷ್ಟೇ ಅಂತ ನೆನ್ಪು. ಆಮೇಲೆ ಅಷ್ಟೇ ಕಣೆ, ಆಮೇಲೆ ಅದೇನೋ ಚುಚ್ಚದಂಗ ಆಯ್ತು ಅಷ್ಟೇನೆ. 5 ನಿಮಿಷ ಅಷ್ಟೇ ಕಣೆ, ಆಮೇಲೆ ಹೋಗ್ಬಿಟ್ಟು ಒಂದ್ ಕಡೆ ಮಲ್ಗಿ ಅಂದ್ರು ಅಷ್ಟೇ ಗೊತ್ತಾಗಲ್ಲ. ಡ್ರಾಪ್ಗಳು 4-5 ಡ್ರಾಪ್ ಹಾಕುದು, ನೀರ್ ತರ ಜಾಸ್ತಿ ಹಾಕುದು. ಹಾಕಿ ಒಂದು ಸ್ಟಿಚ್ ಹಾಕಿದ್ರ ಸೂಜಿ ತಗೊಂಡು ಸ್ವಲ್ಪ ಹಾಕಿರ್ತಾರೆ. ಇನ್ಸೆಷನ್ ಇದೆಯಲ್ಲ, ಇನ್ಸೆಷನ್ ಇರುತ್ತದೆ, ಮೈಕ್ರೋ ಥ್ರೆಡ್ ಅಲ್ಲಿ ಹಾಕಿರ್ತಾರೆ. ಇದು 3.8 mm ಇನ್ಸೆಷನ್, ಅದ್ರ ಮೇಲೆ ಅಲ್ವಾ ಪ್ರೈಸ್ ವೇರಿಯೇಷನ್. 3.8 mm ಆದ್ರೆ ಇಷ್ಟು. ಇನ್ಸೆಷನ್ ಅಂದ್ರೆ ಕಟ್ಟು. ಅದೆಷ್ಟು ಡೀಪ್ ಹೋಗುತ್ತೆ, ಎಷ್ಟು ಡೀಪ್ ಹೋಗ್ಬಾರ್ದು ಅಂದ್ರೆ ನಿನ್ಗೆ ಲೆನ್ಸ್ ತಿನ್ನಾಗ್ತಾ ಹೋಗುತ್ತೆ. ಡೀಪ್ ಕಟ್ಟಿಲ್ಲ ಅಂದ್ರೆ ಲೆನ್ಸ್ ತಿನ್ನಾಗ್ತಾ ಹೋಗುತ್ತೆ, ಡೀಪ್ ಕಟ್ ಅಂದ್ರೆ ಲೆನ್ಸ್ ದೊಡ್ಡದಾಗ್ತಾ ಹೋಗುತ್ತೆ. ಸೊ ದೊಡ್ಡದಾದಂಗೆ ಲೆನ್ಸು ರೇಟ್ ಕಡಿಮೆ, ತಿನ್ನಾದಂಗೆ ಲೆನ್ಸು ರೇಟ್ ಜಾಸ್ತಿ. 1,10,000 ಹೇಳಿದ್ರು. ಗುಡ್, ಬೇಗನೆ ಆಯ್ತು, ಏನ್ ತೊಂದರೆ ಆಗಲ್ಲ, ಚೆನ್ನಾಗಿ ನೋಡ್ತೀರಾ, ವೆರಿ ಗುಡ್, ಬೇಗನೆ ಆಯ್ತು ನಿಮ್ದು ಒಂದು. ಆಮೇಲೆ ಕೌನ್ಸಿಲಿಂಗ್ನು ಪಾಪ ನನ್ನ ವ್ಯೂವರೇ ಸಿಕ್ಕಿದ್ರು ಅಲ್ಲೂ. ಕೌನ್ಸಿಲಿಂಗ್ ಅಲ್ಲಿ ವ್ಯೂವರ್, ಎಂಟ್ರೆನ್ಸ್ ಅಲ್ಲಿ ಹೋಗ್ತಾರೆ ನರ್ಸ್ ವ್ಯೂವರ್ ಅಂದಿದೆ ಅಲ್ಲಿ. ಅದು ಅಮ್ಮನ್ಗೆ ಫಸ್ಟ್ ಸಿ ಬ್ಲಾಕ್ ಅಲ್ಲಿ ಹೋಗ್ಬಿಟ್ಟು ಕೊಡ್ಬೇಕಲ್ಲ ಫಸ್ಟ್ ಎಂಟ್ರಿ ಅಲ್ಲೂನು. ಆಮೇಲೆ ಇದು ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಅಲ್ಲೂ ಒಬ್ರು. ನಾನು ತುಂಬಾ ಹೊತ್ತಾಗೋಯ್ತು ಕೌನ್ಸಿಲಿಂಗ್ಗೆ, ಕರ್ದೇ ಇಲ್ವಲ್ಲ ಅಂದ್ಬಿಟ್ಟು ಕೇಳೋದಕ್ಕೆ ಹೋದೆ. ಅವಾಗ ಅಲ್ಲಿ ಕೊಟ್ಟಿದ್ದಾರೆ, ಅದಾದ್ಮೇಲೆ ನಿಮ್ದು ಬರುತ್ತೆ ಅಂತ ಹೇಳಿದ್ರು. ಆಮೇಲೆ ನೀವು ಚೈತ್ರ ಅಲ್ವಾ, ನಾನು ನೋಡ್ತೀನಿ ಬ್ಲಾಗ್ಸ್ ಅಂದ್ಬಿಟ್ಟು ಪಾಪ ಅವರೇ ಬಂದು ಪೇಪರ್ ಇಸ್ಕೊಂಡು ಅವರೇ ಕೌನ್ಸಿಲಿಂಗ್ ಮಾಡಿದ್ರು. ಅವರು ಚವಾನ್ ಅವ್ರಂತೆ. ಆಮೇಲೆ ಇದ್ರಲ್ಲೆಲ್ಲ ಹಾಕೊಟ್ರು, ಅದ್ರ ಮೇಲೆ ಬರ್ದ್ಬಿಟ್ಟಿದ್ದಾರೆ ಈಗ ಟೈಮಿಂಗ್ಸ್. ಸೊ ನಾವು ಫೈಲ್ ನೋಡೋಂಗೆ ಇಲ್ಲ, ಈ ಡ್ರಾಪ್ ನೋಡ್ತಾ ಇದ್ದಂಗೆನೆ ಈ ಟೈಮ್ಗೆ ಹಾಕ್ಬೇಕು. ಟೈಮಿಂಗ್ಸ್ ಬರ್ದಿದ್ದಾರೆ ಚೆನ್ನಾಗಿ. ಒಂದು ಮಾತ್ರ ಒಂದು ಇವತ್ತು ಒಂದೇ ದಿನ ಸ್ವಲ್ಪ ನೋವು ಇರುತ್ತೆ, ಚುಚ್ಚುತ್ತೆ, ಸ್ವಲ್ಪ ಪ್ರಿವಿಲೇಜ್ ಸಿಕ್ತು ನಿಮಗೆ. ಹೌದು. ಸ್ನೇಹಿತರೆ ಬಂದಮೇಲೆ ಇನ್ನೂ ಸ್ನಾನ ಮಾಡಿದೆ. ಅಲ್ಲೆಲ್ಲ ಕೂತ್ಕೊಂಡಿದ್ನಲ್ಲ, ಅಷ್ಟೊಂದು ಕಂಫರ್ಟಬಲ್ ಫೀಲ್ ಆಗ್ತಿರ್ಲಿಲ್ಲ. ಇವತ್ತು ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಸ್ಯಾಟರ್ಡೆ, ಅದಕ್ಕೆ ಬಂದು ಸ್ನಾನ ಮಾಡಿ ಈಗ ರಿಫ್ರೆಶ್ ಆಗಿ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಬ್ರೀಫಾಗಿ ಈ ಸರ್ಜರಿ ಬಗ್ಗೆ ನಿಮಗೆ ತಿಳಿಸ್ಬಿಡೋಣ ಅಂಥೇಳಿ ಸ್ಟಾರ್ಟಿಂಗಿಂದಾನೇ ಹೇಳ್ಬಿಡ್ತೀನಿ. ಯಾರಿಗಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಇದೊಂದು ವಿಡಿಯೋಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನು ಸಿಗುತ್ತೆ. ಅಮ್ಮನಿಗೆ ಮೈಸೂರಲ್ಲಿ ಒಂದು ಸಾರಿ ತೋರಿಸ್ದಾಗ್ಲೇ ಅಂದರೆ ಅವ್ರಿಗೆ ಹೇಗಿತ್ತು ಕಂಡೀಷನ್ನು ಅಂದರೆ ಸ್ವಲ್ಪ ಮಂಜು ಕಾಣೋದಕ್ಕೆ ಶುರುವಾಯ್ತಂತೆ. ಅವ್ರು ಮೊದಲಿಂದನೂ ಸ್ಪೆಕ್ಸ್ ಹಾಕ್ತಾರೆ ಆಯಿತು. ಅಮ್ಮನಿಗೆ ಅನ್ನಿಸ್ತಂತೆ ಇದು ಪವರ್ ಪ್ರಾಬ್ಲಮ್ ಇರ್ಬೋದು, ಇನ್ನು ಸ್ವಲ್ಪ ಜಾಸ್ತಿ ಆಗಿರಬೇಕು, ಸ್ಪೆಕ್ಸ್ ಏನಾದರೂ ಚೇಂಜ್ ಮಾಡಬೇಕೇನೋ ಅಂದ್ಬಿಟ್ಟು ಹೋಗಿ ತೋರಿಸಿದಾಗ ಅವ್ರಿಗೆ ಪೊರೆ ಇದೆ ಅಂತ ಹೇಳಿದ್ರಂತೆ.
ಸರಿ, ಅದು ಫಸ್ಟ್ ಒಪಿನಿಯನ್ ಆಯಿತು. ಈಗ ಸೆಕೆಂಡ್ ಒಪಿನಿಯನ್ನು, ನಮಗೆ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಕನ್ಸಲ್ಟ್ ಮಾಡಿದ್ವಿ. ಸೊ ಅವರು ಕೂಡ ಹಾಗೆ ಹೇಳಿದ್ರು, ಇದು ಪೊರೆಯಿಂದಾನೇ ಈ ಥರ ಆಗ್ತಾ ಇರೋದು, ಪೊರೆ ತೆಗ್ಸಿದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ಡೇ ಹೋಗಿದ್ವಿ, ಪೊರೆ ಇದೆ ಅಂತ ಕನ್ಫರ್ಮ್ ಮಾಡಿದ್ರು. ನೆಕ್ಸ್ಟ್ ಡಬಲ್ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಸ್ಕ್ಯಾನಿಂಗ್ ಎಲ್ಲನೂ ಬರ್ಕೊಟ್ರು. ಅವತ್ತಿನ ದಿನವೇ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಐ ಡ್ರಾಪ್ ಹಾಕಿ ಮೊದಲು ಚೆಕ್ ಮಾಡಿದ್ರು, ಆಮೇಲೆ ಸ್ಕ್ಯಾನ್ ಮಾಡಿ ಕನ್ಫರ್ಮ್ ಮಾಡಿದ್ರು, ಅಂದರೆ ಡಬಲ್ ಚೆಕ್ ಮಾಡಿದ್ದವರು. ಆಮೇಲೆ ಕೆಲವೊಂದು 10-15 ಬ್ಲಡ್ ಟೆಸ್ಟ್, ಸ್ಕ್ಯಾನ್ ಎಲ್ಲನೂ ಹೇಳಿದ್ರು. ಅದನ್ನು ಅವತ್ತಿನ ದಿನವೇ ಮಾಡಿಸೋದಕ್ಕಾಗೋದಿಲ್ಲ, ಮಾರನೇ ದಿನ ಬರಬೇಕು. ಅವತ್ತಿನ ದಿನ ಐ ಡ್ರಾಪ್ ಹಾಕಿರ್ತಾರೆ, ಸೊ ಆಗೋದಿಲ್ಲ, ಅದು ರಿಸಲ್ಟ್ ಸರಿ ಬರೋದಿಲ್ಲ, ಮಾರನೇ ದಿನ ಬನ್ನಿ ಅಂತ ಹೇಳಿದ್ರು. ಸೊ ಆಲ್ಮೋಸ್ಟ್ ನಾವು ಬೆಳಿಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಹೋಗಿದ್ವಿ ಲ್ಯಾಬ್ಗೆ. ಅವರಲ್ಲೇ ಲ್ಯಾಬ್ ಇದೆ, ಅಲ್ಲೇ ಟೆಸ್ಟ್ ಮಾಡಿಬಿಟ್ಟು ರಿಪೋರ್ಟ್ ಬಂದಮೇಲೆ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಒಬ್ಬರು ಫಿಸಿಷಿಯನ್ ಅಮ್ಮನ ಚೆಕ್ ಮಾಡಿಬಿಟ್ಟು ಓಕೆ ಶಿ ಈಸ್ ಫಿಟ್ ಫಾರ್ ಸರ್ಜರಿ, ನೋ ಪ್ರಾಬ್ಲಮ್ ಅಂತ ರಿಪೋರ್ಟ್ ಕೊಟ್ಟರು. ಸೊ ಆ ರಿಪೋರ್ಟ್ ಕೊಟ್ಟಿದ್ದು 3ನೇ ದಿನಕ್ಕೆ ನಮಗೆ ಸರ್ಜರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು. 3 ದಿನ ಮುಂಚೆನೇ ಮೆಡಿಕೇಷನ್ ಶುರು ಮಾಡಿರ್ತಾರೆ, 4ನೇ ದಿನ ಸರ್ಜರಿ ಇರುತ್ತೆ. ನನಗನ್ಸಿದ್ದು ಏನಂದರೆ ಆ ವೀಕಲ್ಲಿ ಯಾರ್ಯಾರ್ದು ಸರ್ಜರಿ ಇತ್ತು ಅದನ್ನೆಲ್ಲ ಅವತ್ತಿಗೆ ಹಾಕಿದ್ರು ಅಂತ ಹೇಳಿಬಿಟ್ಟು ಅನ್ನಿಸ್ತು ನನಗೆ ಅಲ್ಲಿ ಹೋದಾಗ. ಯಾಕಂದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಸ್ಸು, 20-30 ಮೆಂಬರ್ಸ್ ಇದ್ದರು. ಒಂದು ಹಾಲ್ ಫುಲ್ಲು ತುಂಬೋಗಿತ್ತು. ಯಾರು ಮೊದಲು ಹೋಗಿ ಅಲ್ಲಿ ಫಾರ್ಮ್ ಕೊಡ್ತಾರೋ ಅವರನ್ನು ಅಕಾರ್ಡಿಂಗ್ಲಿ ಕರೆದು ಆಪ್ರೇಷನ್ ಥಿಯೇಟರ್ಗೆ ಇಬ್ಬಿಬ್ಬರನ್ನೇ ಕರ್ಕೊಂಡು ಹೋಗಿ ಅಲ್ಲಿ ಜಸ್ಟ್ 10 ಮಿನಿಟ್ಸ್ ಪ್ರಾಸೆಸ್ ಅಂತೆ. ಅವರು ಪೊರೆನ ತೆಗೆದುಬಿಟ್ಟು ಲೆನ್ಸನ್ನು ಫಿಕ್ಸ್ ಮಾಡೋದು. ಅದ್ರ ಮುಂಚೆ ಅವರು OTಗೆ ಎಂಟರ್ ಆಗಿ OTಯಿಂದ ಹೊರಗಡೆ ಬರೋ ತನಕ 1 ಅವರ್ ಆಯಿತು. ಅಂದರೆ ಅಲ್ಲಿ ಹೋಗಿ ಕೂರಿಸ್ಕೊಂಡು ಅವರು ಅನಸ್ತೇಷಿಯಾ ಡ್ರಾಪ್ಸ್ ಎಲ್ಲ ಹಾಕಿ ಆಮೇಲೆ ಆಪ್ರೇಟ್ ಮಾಡಿ ಆಮೇಲೆ ಬೇರೆ ಕಡೆ ಕೂರಿಸಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹೊರಗಡೆ ಕರ್ಕೊಂಡು ಬಂದು ಆಮೇಲೆ ನಮಗೆ ಜೊತೆಗೆ ಒಂದು ಕೌನ್ಸ್ಲಿಂಗ್ ಇರುತ್ತೆ. ಅಂದರೆ ನೀವು ಹೇಗೆ ಮೇಂಟೈನ್ ಮಾಡಬೇಕು, ಇದು ಮಾಡಿರೋದನ್ನು ಸರ್ಜರಿ ಮಾಡಿರೋದು ನೀವು ಹೇಗೆ ಮೇಂಟೈನ್ ಮಾಡಬೇಕು ಅಂತ. ಸೊ ಅದನ್ನೆಲ್ಲ ಕೌನ್ಸ್ಲಿಂಗ್ ಆದಮೇಲೆ ನಮ್ಗೆ ಏನೇನು ಮೆಡಿಕೇಷನ್ಸ್ ಕೊಡಬೇಕು ಅದನ್ನೆಲ್ಲ ಕೊಟ್ಬಿಟ್ಟು ಮಾರನೇ ದಿನವೇ ಹಾಸ್ಪಿಟಲ್ಗೆ ಬನ್ನಿ, ಅಂದರೆ ಇವತ್ತು ಸರ್ಜರಿ ಆಗಿದೆ, ನಾಳೆ ನಾವು ಹೋಗಬೇಕು. ಸೊ ನಾಳೆ ಹೋದಾಗ ನಮ್ಮ ಕಂಡೀಷನ್ ಹೇಗಿದೆ, ಅವ್ರಿಗೆ ಹೇಗೆ ಫೀಲ್ ಆಗ್ತಾ ಇದೆ, ಆಮೇಲೆ ರಿಪೋರ್ಟು, ನಮಗೆ ಡಿಸ್ಚಾರ್ಜ್ ಸಮ್ಮರಿ ಎಲ್ಲನೂ ನಾಳೆ ಕೊಡ್ತಾರಂತೆ. ನಮ್ಗೆ ಅದೆಲ್ಲ ಇನ್ನೂ ಏನೂ ಕೊಟ್ಟಿಲ್ಲ. ಸೊ ಇಷ್ಟು ಸಮ್ಮರಿ ಸ್ನೇಹಿತರೆ. ಯಾರಿಗಾದ್ರೂ ಈ ಥರ ಸರ್ಜರಿ ಮಾಡಿಸ್ಬೇಕು ಅಂದಾಗ ಈ ಪ್ರೊಸೀಜರ್ ಇರುತ್ತೆ. ಸೊ 4 ಟೈಮ್ ವಿಸಿಟ್ ಇರುತ್ತೆ. ಸೊ ಹೆದರ್ಕೊಳ್ಬೇಕಾಗಿಲ್ಲ. ನಮ್ಮಮ್ಮ ಹೇಳಿದ ಪ್ರಕಾರ ಏನೂ ಗೊತ್ತಾಗಲಿಲ್ಲ ಕಣೆ, 10 ನಿಮಿಷ ಅವರು ಮಾಡಿದ್ದು ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೂ ಏನೂ ತೊಂದರೆ ಆಗೋದಿಲ್ಲ. ಆ ಥರ ನಾನು ತೊಂದರೆ ಆಗಿರೋದೆಲ್ಲೂ ಕೇಳಲಿಲ್ಲ, ನಮ್ಮ ಫ್ಯಾಮಿಲಿಯಲ್ಲೇ ಇದ್ದಾರಲ್ಲ ಕೇಳಲಿಲ್ಲ. ಸೊ ಹೆದರ್ಕೊಳ್ಳೋ ನೆಸಸರಿ ಇಲ್ಲ. ಬಟ್ ಸರ್ಜರಿ ಅಂದ ತಕ್ಷಣ ಭಯ ಆಗುತ್ತಲ್ವ, ಅದಕ್ಕೆ ಅಮ್ಮನ ಎಕ್ಸ್ಪೀರಿಯೆನ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದು. ಸೊ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಅವ್ರಿಗೇನು ಅನ್ನಿಸ್ತಾ ಇರಲಿಲ್ಲ. ಕೌನ್ಸ್ಲಿಂಗ್ ಮಾಡಿದ್ದ ಪ್ರಕಾರ ಡಾಕ್ಟರ್ ಇವತ್ತು ಯಾರೂ ಸಿಗಲಿಲ್ಲ, ಕೌನ್ಸಿಲರ್ ಮಾತ್ರನೇ ಸಿಕ್ಕಿದ್ದು. ಅವ್ರು ಹೇಳಿದ ಪ್ರಕಾರ ನಾರ್ಮಲ್ ಆಗಿಯೇ ಇರ್ಬೋದು, ನಾರ್ಮಲ್ ಡಯಟ್ ತೊಗೊಳ್ಬೋದು, ಫುಡ್ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಇವತ್ತು ಒಂದು ದಿನ ಮಾತ್ರನೇ TV, ಮೊಬೈಲು ಆ್ಯಂಡ್ ಕಾನ್ಸಂಟ್ರೇಟ್ ಮಾಡಿ ನೋಡೋ ಅಂಥದ್ದು ಮತ್ತು ನ್ಯೂಸ್ ಪೇಪರ್ ಓದೋದು ಇವತ್ತೊಂದು ದಿನ ಮಾಡಬೇಡಿ. ನಾಳೆಯಿಂದ ಚೂರು ಶುರು ಮಾಡಿ. ಸ್ವಲ್ಪ ಪೇಪರ್ ಓದೋದು, ಕಣ್ಣು ಸ್ಟ್ರೇನ್ ಆಗಬಾರ್ದು ಅಷ್ಟೇ ನಿಮಗೆ. ಸೊ ಸ್ವಲ್ಪನೇ ಶುರು ಮಾಡಿ, ಎಲ್ಲನೂ ನಾರ್ಮಲ್ಲಾಗೇ ಮಾಡ್ಕೊಳ್ಳಿ. 1 ವಾರದ ತನಕ ಎಣ್ಣೆ ಹಚ್ಚಬೇಡಿ, ತಲೆ ಸ್ನಾನ ಮಾಡಬೇಡಿ, ಮುಖಕ್ಕೆ ನೀರು ಕೂಡ ತಗಲಿಸ್ಬೇಡಿ. ಆ ನೀರಿಂದ ಕೂಡ ಕಣ್ಣಿಗೆ ಎಫೆಕ್ಟ್ ಆಗ್ಬೋದು, ಇನ್ಫೆಕ್ಷನ್ ಆಗ್ಬೋದು. ಸೊ ವೈಪ್ಸ್ ಕೊಟ್ಟಿದ್ದಾರೆ, ಆ ವೈಪ್ಸಿಂದನೇ ನಾವು ಒರೆಸ್ಕೊಳ್ಬೇಕು. ಅದು ಟ್ರೀಟೆಡ್ ವೈಪ್ಸು. ಸೊ ಅದನ್ನು ಒರೆಸ್ಕೊಳ್ಬೇಕು. ಮೈ ಸ್ನಾನ ಮಾಡ್ಬೋದು, ಮುಖ ನೀರು ತಗಲಿಸೋ ಹಾಗಿಲ್ಲ. 1 ವಾರ ಆದಮೇಲೆ ನಾರ್ಮಲಾಗಿ ಶುರು ಮಾಡ್ಬೋದು. ಸೊ ಇಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟು ಇವತ್ತು ಕಳಿಸಿದ್ದಾರೆ. ನಾಳೆ ಡಾಕ್ಟರ್ ವಿಸಿಟ್ ಇದೆ. ಇಷ್ಟೇ ಸ್ನೇಹಿತರೆ. ನಿಮ್ಮ ಜೊತೆ ಈ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಳ್ಳೋಣ, ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅಮ್ಮನ ಕಂಡೀಷನ್ನು ಹೋಗ್ತಾ ಹೇಗಿರುತ್ತೆ ಅಂತ ಮುಂಬರೋ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇನ್ಫಾರ್ಮೇಟಿವ್ ವ್ಲಾಗ್. ಸೊ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಸ್ನೇಹಿತರೆ.